ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದ ಕಾಯ ಕಡಿಸಲಾಗದು. ಶರಣರು ನಿಜಗೊಂಡ್ರು ಬರೀತಾರೆ ನೋಡ್ರಿ, ಏನು? ನರಜನರಿಗೆ ಮಾತ್ರ ಮುಕ್ತಿ, ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಕ್ತಿ, ಮನುಷ್ಯರಿಗೆ ಮಾತ್ರ ಮುಕ್ತಿ ಹೇಳ್ಯಾರ. ಇನ್ನುಳಿದ ಪಶು ಪಕ್ಷಿ ಪ್ರಾಣಿಗಳಿಗೆ ಮುಕ್ತಿ ಅನ್ನೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂತಂದ್ರ ಮನುಷ್ಯತ್ವವನ್ನು ಪಡ್ಕೋಬೇಕಾಗಿತ್ತು ಅಂದ್ರ, ಈ ಮಾನವ ಜನ್ಮದ ಸಾರ್ಥಕತೆ ಆಗಬೇಕಾಗಿತ್ತು ಅಂತಂದ್ರ ನಾವು ಒಳ್ಳೆಯ ಮಾರ್ಗದ ಕಡೆಗೆ, ಈ ಪುರಾಣ ಪ್ರವಚನದ ಕಡೆಗೆ ನಾವು ಮುಖ ಮಾಡಬೇಕು ತಾಯಂದಿರ. ಮತ್ತ ಇದನ್ನು ಕೇಳಿ ಬಿಡೋದಲ್ಲ. ಮಹಾತ್ಮರು ಏನು ಹೇಳಿರ್ತಾರಲ್ಲ ಅದರ ಜೊತೆಗೆ ಸ್ವಲ್ಪ ಭಗವಂತನ ನಾಮಸ್ಮರಣೆ ಕಡೆಗೂ ನಾವು ಲಕ್ಷ್ಯ ಕೊಡಬೇಕು. ಯಾಕಂತಂದ್ರೆ ಇಂಥ ಕಿಮ್ಮತ್ತಿನ ಶರೀರ ಪರಮಾತ್ಮ ಕೊಟ್ಟಾನಂತಂದ್ರೆ ಏನು ಸಾಮಾನ್ಯದನ್ರಿ ಇವ? ಭಗವಂತ ಇಷ್ಟು ಕಿಮ್ಮತ್ತಿನ ಶರೀರ ಕೊಟ್ಟಾನಂತಂದ್ರೆ ಸಾಮಾನ್ಯ ಅಲ್ಲ. ಇದನ್ನು ನಾವು ಎದಕ್ಕೆ ಉಪಯೋಗ ಮಾಡ್ಬೇಕಂದ್ರ ಏನ್ಕೇನಾರ ಹಾಕಿ ಏನ್ಕೇನಾರ ತಿಂದು ಇದನ್ನು ಲಗುಟ ಶಿವಾಯನ್ಮ ಮಾಡಿಬಿಡಬಾರದ್ರಿ. ಏನಂತಂದ್ರ ಇದರೊಳಗೆ ಎಂತೆಂಥ ಕಿಮ್ಮತ್ತಿನ ಸಾಮಗ್ರಿಗಳದಾವ. ವಾಪಸ್ ನಾವು ಒಂದೂ ಖರೀದಿ ಮಾಡಕ್ಕೆ ಬರಂಗಿಲ್ಲ. ನಿಮಗೆ ಉದಾಹರಣೆ ಹೇಳ್ತಾನೆ. ನಿಮ್ದೊಂದು ಕಾರ್ ಗಾಡಿ ಐತೆ ಅಂತ ತಿಳ್ಕೊರಿ. ನಿಮ್ದೊಂದು ಕಾರ್ ಗಾಡಿ ಅದ. ಕಾರ್ ಗಾಡಿ ಪೆಟ್ರೋಲ್ದು ತಗೊಂಡಿದ್ರಂದ್ರೆ ಪೆಟ್ರೋಲ್ ಇರ್ತದ, ಅದಕ್ಕೆ ಹಾಕಬೇಕು. ಡೀಸೈಲ್ದು ತಗೊಂಡಿದ್ರಂದ್ರೆ ಡೀಸೈಲ್ ಹಾಕಬೇಕು. ಆನಂತರ CNG ತಗೊಂಡಿದ್ರಂದ್ರೆ ಅದಕ್ಕೆ CNG ಹಾಕಬೇಕು. ಕೆಲವೊಂದು ಈಗ ಎಲೆಕ್ಟ್ರಿಕಲ್ ಮೇಲೆ ಬಂದಾವ್. ನೀವು ಗಾಡಿಗೆ ಅಕಸ್ಮಾತ್ ಮರ್ತು ಏನ್ಕೇನಾರ ಹಾಕ್ಸಿಗಿಕ್ಸಿವ್ ಅಂತ ತಿಳ್ಕೊಂಡು ಮೊದಲೊಂದು ಡೀಸೆಲ್ ಗಾಡಿ ಇತ್ತು, ಅದನ್ನು ಮಾರಿರಿ, ಈಗ ಪೆಟ್ರೋಲ್ ಗಾಡಿ ತಗೊಂಡಿರ್ತೀರಲ್ಲ, ಅದಕ್ಕೆ ನೀವೇನ್ ಮಾಡ್ತೀರಿ ಅಂದ್ರೆ ಅದರದ ಕ್ಯಾಪ್ ಮೇಲೆ ಬರ್ಸಿರ್ತೀರಿ ಕೆಂಪು ಅಕ್ಷರಲೆ, ಏನೋ ಡೀಸೈಲ್ ಪೆಟ್ರೋಲ್ ಅಂತ ಬರೆಸ್ತೀರಿ. ಯಾಕೆ ಬರೆಸ್ತೀರಿ ಅಂದ್ರ ಅಕಸ್ಮಾತ್ ಪೆಟ್ರೋಲ್ ಗಾಡಿಗೆ ಏನಾದರೂ ಡೀಸೈಲ್ ಹಾಕಿದೀವಿ ಅಂದ್ರೆ, ಡೀಸೈಲ್ ಗಾಡಿಗೆ ಏನಾದರೂ ಪೆಟ್ರೋಲ್ ಹಾಕಿದೀವಿ ಅಂದ್ರೆ ಇಂಜಿನ್ ಖರಾಬ್ ಆಗ್ತದ, ಇಂಜಿನ್ ಸೀಸ್ ಆಗ್ತದ, ಈ ಕಾರ್ ಗಾಡಿ ಕೆಟ್ಟು ಹೋಗ್ತದ ಅಂತ ತಿಳ್ಕೊಂಡ ಎಷ್ಟು ಎಚ್ಚರಲೆ ಅದಕ್ಕೆ ಕಾಳಜಿ ವಹಿಸ್ತೀರಿ. ಬರೇ ಒಂದು 20-25 ಲಕ್ಷ 50 ಲಕ್ಷ ರೂಪಾಯಿದ ಕಾರ್ ಗಾಡಿಕ ಅಷ್ಟು ಕಾಳಜಿ ಮಾಡ್ತೀರಿ. ಈ ಬಾಡಿಗೆ ಗಾಡಿ ಬದಲಟ್ಟು ಕಾಳಜಿ ಮಾಡ್ತೀರಿ. ಭಗವಂತ ಕೊಟ್ಟಂತ ಈ ಬಾಡಿ ಅದಲ್ಲ, ಇದಕ್ಕೆ ಏನು ಹಾಕಬೇಕನ್ನೋದು ಪರಮಾತ್ಮ ಒಂದು ಲೆಕ್ಕ ಮಾಡಿ ಕಳಿಸಾನ. ಇದಕ್ಕೆ ನೀರು ಹಾಕಿರಂತ ಪರಮಾತ್ಮ ಕೊಟ್ಟು ಕಳಿಸಾನ. ನೀವು ನೀರು ಬಿಟ್ಟು ಬೀರ್ ಹಾಕಿರಿ ಅಂದ್ರ ತಡಿತತೇನ್ರಿ ಇದು? ಈ ಇಂಜನ್ ಫೇಲ್ ಆಗತ್ತದ ಇಲ್ಲ? ಆ ಇಂಜನ್ ಕಾರ್ ಗಾಡಿ ಇಂಜನ್ ಬಗ್ಗೆ ಎಷ್ಟು ತಲೆ ಕೆಡಿಸಿಕೊಂಡರಿ. ಈ ಇಂಜನ್ ಬಗ್ಗೆ ಬಹುತೇಕ ಒಂದು ಕಾರ್ ಗಾಡಿ ಕೆಡ್ತಂದ್ರೆ ಮತ್ತೊಂದು ಕಾರ್ ಗಾಡಿ ತರಬಹುದು. ಈ ಶರೀರದೊಳಗೆ ಪರಮಾತ್ಮ ಒಂದೊಂದು ಕಿಡ್ನಿ 20 ಲಕ್ಷ ರೂಪಾಯಿ ಕೊಡ್ತಾನಂದ್ರು ಯಾರೂ ಕೊಡಂಗಿಲ್ಲ. ಗಂಡಗೆ ಹೆಂಡತಿ ಕೊಡಂಗಿಲ್ಲ, ಹೆಂಡತಿಗೆ ಗಂಡು ಕೊಡಂಗಿಲ್ಲ. 20 ಲಕ್ಷ ರೂಪಾಯಿ ಕೊಡ್ತಾನಂದ್ರು. ಆ ನಂತರ ಲಿವರ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರ 1 ಕೋಟಿ ರೂಪಾಯಿ ಕೊಟ್ಟು ಪಾಳೆ ಹಚ್ಬೇಕು ವರ್ಷ ಗಂಟ್ಲೆ. ಲಿವರ್ ಯಾರು ಕೊಡಂಗಿಲ್ಲ. 1 ಕೋಟಿ ರೂಪಾಯಿ ಕೊಟ್ಟರು ಲಿವರ್ ಕೊಡಂಗಿಲ್ಲ. ಅಂತ ಲಿವರ್ ಕೊಟ್ಟನ ಪರಮಾತ್ಮ. ನಿಮಗ 1 ಕೋಟಿ ರೂಪಾಯಿದೊಳಗೆ ಅಂತ ಕಾರ್ ಗಾಡಿ 20 ಬರ್ತಾವ. ಗಾಡಿ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀರಿ? ಒಂದಿನಾದ್ರೂ ನಾವು ಹಾಕವ್ರು ಬಾಡಿ ಬಗ್ಗೆ ಏನಾದ್ರೂ ಕಾಳಜಿ ಮಾಡ್ತೀವೇನ್? ಮಾಡಂಗಿಲ್ಲ. ತಿನ್ನಕನು ಪರಮಾತ್ಮ ಇದಕ್ಕೊಂದು ಕೆಪಾಸಿಟಿ ಕೊಟ್ಟಾನ್ರಿ. ಈಗ ನೀವು ಮಷೀನ್ ಇರ್ತಾವ, ನಿಮ್ಮ ಗೊಂಜಾಳ ಹೊಡಿಯೋ ಮಷೀನ, ಆನಂತರ ಕಡ್ಲಿ ಹೊಡಿಯೋ ಮಷೀನ್ ಅದು ಇರ್ತಾವ ನೋಡ್ರಿ. ಅದ್ರೊಳಗೆ ಕಬ್ಬು ತುರುಕಿದ್ರ ಬರೋಬರ ಆಗಂಗಿಲ್ರಿ. ಹಂಗ್ರಿ ಸ್ವಾಮಿ? ಗೊಂಜಾಳ ಹೊಡಿಯೋ ಮಷೀನ್ದಾಗ ಕಬ್ಬು ಹೆಂಗೆ ಹಾಕಕ್ಕೆ ಬರ್ತದ? ಮತ್ತೆ ಫ್ಯಾಕ್ಟ್ರಿಯಾಗ ಹೋದ ಗೊಂಜಾಳ ಹಾಕ್ತೇನೆ ಬರಂಗಿಲ್ಲ. ಅದರದೇ ಆಗಿರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಅದ. ಹಂಗ ಪರಮಾತ್ಮ ಇದಕ್ಕೂ ಏನು ಕೊಟ್ಟಾನಂದ್ರ, ಇದನ್ನ ಹಾಕಿದ್ರ ಪಚನಾಗಿ ಹೊರಗೆ ಬರಬೇಕು ಅನ್ನೋದೊಂದು ಇದಕ್ಕೊಂದು ಕೆಪಾಸಿಟಿ ಕೊಟ್ಟಾನ ಪರಮಾತ್ಮ. ಮತ್ತು ನೀವು ಅದನ್ನು ಬಿಟ್ಟು ನಿಮಗೆ ಗೊತ್ತಿರಲಿ, ಬರೀ ತಂದೂರು ರೊಟ್ಟಿ ಹಾಕಿದ್ರೆ ಒದ್ದಾಡ್ತೈತೆ ಮಷೀನ್ ಪಕ್ಕ ಗೊತ್ತು ಮಾಡ್ಕೋರಿ ನೀವು. ಅದಕ್ಕಿಂತ ಮುಂದಿಂದ ನಾ ಹೇಳಂಗಿಲ್ಲ, ಅದು ನಿಮ್ಗೆ ಗೊತ್ತಾಗ್ತದ. ಬರೇ ಅದಕ್ಕೆ ಹೆಚ್ಚಾಯಿತು ಅಂದ್ರೆ ನೋಡ್ರಿ, ಬೇಕಾದ್ರೆ ನೀವು ಹೋಟೆಲ್ಗೆ ಹೋಗಿ ದಾಬಾಗ ಹೋಗಿ ಒಂದ್ಸಾರಿ ತಿಂದು ಬಂದ್ರಿ ಅಂದ್ರೆ ಮರುದಿವ್ಸ ನಿಮ್ದು ಗೊತ್ತಾಗ್ಬಿಡ್ತದ. ಹೇಂತಿ ಊಟ ಮಾಡ್ಬಂದ್ರೆ ಒಂದಿಟ್ಟ ಹೊಟ್ಟೆ ಸಜ್ಜಿಲ್ಲ, ಇವತ್ತು ಊಟ ಬೇಡ ನಾವಲ್ಲ ನೋಡಿ. ಯಾಕ ನಿನ್ನೆಲ್ಲಿ ಹೊಡೆದು ಬಂದ ನನಗೆ ಗಾವಂಗಿ
ನಿನ್ನೆ ಅದೊಂದಿಟ್ಟು ಜಾಸ್ತಿ ಆಗ್ಯದ, ಇವತ್ತು ಊಟವಲ್ಲ. ಯಾಕಂದ್ರೆ ಟೈಮ್ ಜಾಸ್ತಿ ತಗೋತೈತೆ ಅದನ್ನು ನುರಿಸ್ಬೇಕಾದ್ರೆ. ಅದು ನುರಿಸ್ಬೇಕಾದ್ರೆ ಜಾಸ್ತಿ ತಗೋತದ ಟೈಮ. ಹಂಗ ಪರಮಾತ್ಮ ಏನು ಕೊಟ್ಟಾನಲ್ಲ ಅದೇ ರೀತಿಯೊಳಗೆ ನಾವು ಉಪಯೋಗ ಮಾಡ್ಕೊಂಡ್ರೆ ಮನುಷ್ಯರಂತ ನಮಗೆ ಕರೀತಾರ. ಇನ್ನು ಮತ್ತೆ ಮನುಷ್ಯರ ತಿನ್ಲಾರದ್ದು ಇದನ್ನು ಹೇಳಿದ್ರೆ ನಡೀತೈತಿಲ್ರಿ ಮತ್ತೆ. ಯಾಕಂದ್ರೆ ಕೆಲವೊಂದು ಊರಾಗ ಅಂಥದ್ದು ಇಂಥದ್ದು ಏನು ಹೇಳಕ್ಕೆ ಹೋಗ್ಬೇಡ ಸ್ವಾಮಿಗಳು, ನೀವು ಪುರಾಣ ಹೇಳಿ ಹೋಗುತ್ತವ್ರಿ ಅಂತಾರೆ. ನಂದು ಉದ್ದೇಶ ಏನಂತಂದ್ರೆ ಪುರಾಣ ಪ್ರವಚನ ಹಚ್ಚುದು ಎದಕ್ಕೆ? ಸಾಮಾಜಿಕ ಕಳಕಳಿ, ಸಾಮಾಜಿಕ ಸುಧಾರಣೆ. ಶರಣರು, ಮಹಾತ್ಮರು, ಮಹಾನುಭಾವರು ಬದುಕಿದ ದಾರಿಯನ್ನು ನಾವು ಅನುಸರಿಸಬೇಕಲ್ಲ. ಅವ್ರು ಹೆಂಗೆ ಮಾತಾಡಿದರು, ಅವ್ರು ಹೆಂಗೆ ಬದುಕಿದ್ರು, ಅವರ ಬದುಕಿನ ಶೈಲಿ ಹೆಂಗಿತ್ತು, ಅದನ್ನು ನಾವು ಅನುಕರಣೆ ಮಾಡಬೇಕಲ್ಲ. ಈಗ ಬಿಡ್ರಿ, 12ನೇ ಶತಮಾನದ ಶರಣರು ಅವ್ರು ನಾವು ನೋಡಿಲ್ಲ ಬಿಟ್ಟಿಲ್ಲ, ಏನು ಹೇಳ್ಕೊತ್ಕೊಂಡಿರ್ತೀರಿ ಸ್ವಾಮಿಗಳು ಅಂತ ನೀವು ಅಂತಿರ್ಬೇಕು. ಬಿಡ್ರಿ, ನಿಮ್ಮ ಮನ್ಯಾಗ ನಿಮ್ಮ ಅಪ್ಪನ ಅಪ್ಪ ಮುತ್ಯ ಅವ್ರದಾರ ನೋಡ್ರಿ. ನಿಮ್ಮ ಮುತ್ಯಾಗಳು ಹೆಂಗೆ ಬದುಕಿದ್ರು ಗೊತ್ತೇನ್ರಿ? ನಿಮ್ಮ ಮುತ್ಯಾಗಳು ಬದುಕಿದಾಗ ಊರಾಗ ಬ್ಯಾರೆ ಅಂಗಡಿನ ಇದ್ದಿದ್ದಿಲ್ಲ, ಚಾದ ಅಂಗಡಿ ಹುಡುಕಿರೋ ಸಿಗ್ತಿದ್ದಿಲ್ರಿ. ಆಗ ಮನ್ಯಾಗನ ಚಾ ಕುಡಿಬೇಕು, ಹೊರಗಡೆ ಚಾದ ಅಂಗಡಿ ಸಿಗ್ತಿದ್ದಿಲ್ಲ. ನಮ್ಮ ಅಪ್ಪನ ಅಪ್ಪ ನಮ್ಮ ಮುತ್ಯ ಬದುಕಿದ ವ್ಯವಸ್ಥೆ ಹೆಂಗಿತ್ತಂತಂದ್ರ ಮನಿಯೊಳಗ ಬಹಳಷ್ಟು ವ್ಯವಸ್ಥೆ ಚಂದಿತ್ತು. ಅವ್ರು ಹೆಂಗ ನಿಮ್ಮ ಮನೆತನದ, ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮ್ಮ ಮನೆತನದ ಘನತೆಯನ್ನ, ನಿಮ್ಮ ಮನೆತನದ ಗೌರವವನ್ನ, ನಿಮ್ಮ ಕುಟುಂಬಕ್ಕೆ ಬಹಳ ಚಂದ ಒಂದು ಮರ್ಯಾದೆಯನ್ನು ಕಾಪಾಡಿಕೊಂಡು ಬಂದಿದ್ರು ನಮ್ಮ ಹಿರಿಯರು, ನಮ್ಮ ಪೂರ್ವಜರು. ನೀನು ಈಗ ಕೋಟಿ ರೂಪಾಯಿ ಗಳಿಸಲಿಲ್ಲ ಅಂದ್ರೆ ಬಿಡು, ಒಂದು 50 ಎಕರೆ ಹೊಲ ಗಳಿಸಲಿಲ್ಲ ಅಂದ್ರೆ ಬಿಡು. ಆದ್ರೆ ನಿಮ್ಮ ಪೂರ್ವಜರು, ನಿಮ್ಮ ತಾತ ಮುತ್ತಾತಂದಿರು ಏನು ನಿಮ್ಮ ಮನೆತನಕ್ಕೆ, ನಿಮ್ಮ ಅಡ್ಡ ಹೆಸರಕ್ಕೆ ಒಂದು ಗೌರವ ಇಟ್ಟು ಹೋಗ್ಯಾರಲ್ಲ, ಅದನ್ನು ಕಳಿಲಾರ್ದಂಗರ ಬದುಕಿ ಬಿಡಪ್ಪ ಸಾಕು ನಮಗ. ನೀ ಏನು ಗಳಿಸ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನಿಮ್ಮ ಮನೆತನದ ಒಂದು ಘನತೆ ಏನದಲ್ಲ ಅದನ್ನು ಕಳಿಲಾರ್ದಂಗ ನಾವು ಬದುಕಿ ಬಿಟ್ಟಿವಂದ್ರೆ ನಮ್ಮಂಥ ಶರಣರ ಯಾರು ಇಲ್ರಿ ಜಗತ್ತಿನೊಳಗ. ಆ ರೀತಿಯೊಳಗೇನಪ್ಪ ಅಂತಂದ್ರೆ ನಮ್ಮ ಪೂರ್ವಜರು. ಅದಕ್ಕೆ ಭಗವದ್ಗೀತಾ ಭಾಷಂದ ಹೇಳ್ತದ ಏನಂತಂದ್ರ, ಯದ್ಯದಾಚರತಿ ಶ್ರೇಷ್ಠ ಸ್ತತ್ತ ದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ದೇವ ಲೋಕಾಸ್ತದನು ವರ್ತತೆ. ಕೃಷ್ಣ ಪರಮಾತ್ಮ ಏನು ಹೇಳ್ತಾನಂತಂದ್ರ, ಈ ಜಗತ್ತಿನೊಳಗ ಜನ ಹೆಂಗದಾರಂತಂದ್ರ ದೊಡ್ಡವರು ನಡೆದು ಹೋದ ದಾರಿ ಏನದಲ್ಲ ಅದು ನಮಗ ಮಾರ್ಗದರ್ಶನ. ಅಂದ್ರೆ ನಮ್ಮ ಪೂರ್ವಜರ ಬದುಕನ್ನು ನೋಡಿ ನಮ್ಮ ಬದುಕನ್ನು ನಾವು ಬದಲಾಯಿಸ್ಕೋಬೇಕ್ರಿ. ನಮ್ಮ ಜೀವನದ ಶೈಲಿಯನ್ನ ಬದಲಾಯಿಸ್ಕೋಬೇಕು. ನಾವು ಹಂಗೆ ನಮ್ಮ ಶರಣರು, ನಮ್ಮ ಸಂತರು, ನಮ್ಮ ತಾತ ಮುತ್ತಾತಂದಿರು ಅವ್ರ ಜೀವನ ನೋಡಿ ನಮ್ಮ ಜೀವನ ಬದಲಾವಣೆ ಮಾಡ್ಕೊಳಂಗಿಲ್ಲ. ನಾವೇನು ಮಾಡ್ಕೋತೀವಿ ಅಂದ್ರೆ ಧಾರಾವಾಹಿ ನೋಡಿ, ಧಾರಾವಾಹಿಯೊಳಗ ಯಾವ ಹೀರೋಯಿನಿ, ಯಾವ ಹೆಣ್ಮಗಳು ಯಾವ ಥರ ಡ್ರೆಸ್ಸ, ಯಾವ ಥರ ಕೈಯಾಗ ಬಳಿ, ಯಾವ ಥರ ಏನೇನು ಹಾಕೊಂಡಿರ್ತಾರಲ್ಲ ಅದನ್ನು ನೋಡಿ ನಮ್ಮ ಜೀವನ ಶೈಲಿಯನ್ನ ಅವರಂತೆ ಬದಲಾವಣೆ ಮಾಡಿಕೊಂಡು ಬದುಕಬೇಕಂತ ನಾವು ಅಂತೀವಿ. ಹೆಂಗೆ ಜೀವನ ಉದ್ಧಾರ ಆಗ್ತದ ರೀ ಅವ? ನಮ್ಮ ದೇಶದೊಳಗ ಕಿತ್ತೂರ ರಾಣಿ ಚೆನ್ನಮ್ಮ, ಒನಕೆಯ ಓಬವ್ವ, ಅಕ್ಕ ಮಹಾದೇವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದೇಶಕ್ಕಾಗಿ ಧರ್ಮಕ್ಕಾಗಿ ತಮ್ಮ ಜೀವನವನ್ನು ಹೆಂಗ ಮುಡುಪಾಗಿಟ್ರಲ್ಲ ಅವರನ್ನು ನೋಡಿ ನಮ್ಮ ಬದುಕನ್ನು ಬದಲಾಯಿಸ್ಕೋಬೇಕು. ಈ ಧಾರಾವಾಹಿ ಒಳಗ ಸಿನಿಮಾ ಹೀರೋಗಳು ಅವ್ರನ್ನ ನೋಡಿ ನಮ್ಮ ಬದುಕನ್ನು ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಬದುಕು ಸಾರ್ಥಕತೆ ಆಗೋದಿಲ್ಲ. ಈಗ ನೋಡ್ಬೇಕು, ನಮ್ಮ ಹುಡುಗರು ಒಂದು ಸಿನಿಮಾ ನೋಡಿ ಬಂದ್ರೆ ಮುಗಿತ್ರಿ, ಅವ್ರು ಹೆಂಗಿರ್ತಾರ ಹಂಗ ಇವ್ರ ಕಟ್ಟಿಂಗ್ನೂ ಹಂಗ, ಇವ್ರ ಡ್ರೆಸ್ ಫಿಟ್ಟಿಂಗ್ನೂ ಹಂಗ, ಇವರು ಮಾತಾಡೋ ಶೈಲಿ ಸದೇ ಹಂಗರಿ. ನಾ ಮೊನ್ನೆ ಒಂದು ಮನೆಗೆ ಹೋಗಿದ್ನಿ, ನಾ ಒಳಗೆ ಹೋಗ್ಬಿಡ್ದ, ಕುರ್ಚಿ ಎದುರಿಗಿತ್ತು, ಆ ಮಾಲಕನ ಮಗ ಕೂತಿದ್ರಿ. ಅವ ಹೆಂಗೆ ಕೂತಿದ್ದಂದ್ರ ಇದು ಯಾವುದೋ ಒಂದು ಸಿನಿಮಾದಾಗ ಅವ ಪ್ರಭಾಸ್ ಅಂತ ಕುಂತಾನಲ್ಲ, ಅದು ಯಾವುದದು ಆ ಥರ ಕೂತಿದ್ದವ. ನಾ ಹಿಂಗೆ ನೋಡಿನಿ, ಹಿಂಗೆ ಕೂತೀವೋ ಅಂತ ನಾನಿ ಅವ್ರ ಮನ್ಯಾಗ ಸಣ್ಣ ಹುಡುಗ ಇನ್ನೊಬ್ಬ ಬಂದು ಹೇಳಿದ, ಆ ಸಿನಿಮಾ ನೋಡಿ ಬಂದಾನ್ರಿ ಈಗ ಅದರಂಗ ಕೂತಾನ್ರಿ ಅಂತ ಅಂದವ. ನಾನು ಅವನಂಗ ನೀ ಕೂತ್ರ ಹಂಗೆ ಆಗಂಗಿಲ್ಲೋ, ದಾಡಿ ಬಿಟ್ರೆ ಎಲ್ಲರೂ ಶಿವಾಜಿ ಹಾಕಿವಣ್ಣವು, ಕೈಯಾಗ ಒಣಕಿ ಹಿಡಿದ್ರೆ ಎಲ್ಲರೂ ಓಬವ್ಕಿವಣ್ಣವು, ಆಗಂಗಿಲ್ಲ. ಆ ರೀತಿ ನಮ್ಮಲ್ಲಿ ಎಲ್ಲ ಥರ ವ್ಯವಸ್ಥೆ ಬೇಕಲ್ರಿ.
ಹಂಗೇನಪ್ಪ ಅಂತಂದ್ರೆ ನಾವು ಯಾರ ಜೀವನವನ್ನು ನೋಡಿ ನಮ್ಮ ಬದುಕನ್ನು ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾವು ಅರ್ಥೈಸಿಕೊಳ್ಬೇಕು ಪುಣ್ಯಾತ್ಮರೇ. ಆ ರೀತಿಯೊಳಗೆ